ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಸರ್ಜಿಫೈಡ್ ಚಾನಲ್ಗೆ ಸ್ವಾಗತ. ಇವತ್ತು ಆನ್ಲೈನ್ ರೇಟ್ ಎಷ್ಟಾಗೈತಪ್ಪ ಅಂದ್ರೆ, ಆನ್ಲೈನ್ ರೇಟ್ ಎಷ್ಟಾಗೈತೆ ಅನ್ನೋಕ್ಕೆ ಮುಂಚೆ ಟೋಟಲ್ ಗಾಡಿ ಟೋಟಲ್ ಬ್ಯಾಗ್ಸ್ ಎಷ್ಟು ಬಂದವು ಅಂದ್ರೆ 47,660 ಬ್ಯಾಗ್ಸ್ ಬಂದವು. ಈರುಳ್ಳಿ ಪಿಸಿಗಳು ಬಂದವು ಮತ್ತು 175 ಗಾಡಿಗಳು ಬಂದವು ಇಲ್ಲಿ ಯಶವಂತಪುರ ಮಾರ್ಕೆಟ್ಗೆ. ಮತ್ತು ದಾಸನಪುರ ಮಾರ್ಕೆಟ್ಗೆ 2,706 ಬ್ಯಾಗ್ಸ್ ಬಂದವು. ಅಲ್ಲಿ 11 ಗಾಡಿಗಳು ಹೋಗಿದ್ದಾವೆ, ಕ್ಯಾಂಟರ್ ಹೋಗಿದ್ದಾವೆ. ಇವಾಗ ನಮ್ಮನ್ನು ಫೋನ್ ಮಾಡ್ತಾಯಿದ್ದೀನಿ, ಅವರು ಉಳ್ಳಾಗಡ್ಡಿ ತೊಗೊಂಡು ಹೋಗಿದ್ದಾರೆ. ಫೋನ್ ಮಾಡಿದರೆ ಎಷ್ಟು ರೇಟ್ ಆಗೈತೆ ಅನ್ನೋದು ಗೊತ್ತಾಗುತ್ತೆ. ರೈತ ಬಂದವ್ರೆ ಹಲೋ. ಭಯ್ಯ, ಈಗ ದೊಡ್ಡ ಗಡ್ಡಿ ರೇಟ್ ಎಷ್ಟಾಗೈತೆ? ದೊಡ್ಡ ಗಡ್ಡಿ 1600. ಈಗ ತಿಪ್ಪೇಸ್ವಾಮಿ ಯಶವಂತಪುರ ಮಾರ್ಕೆಟ. ಮೀಡಿಯಮ್ 14 ಮತ್ತು ಸಣ್ಣದು 12. ಓಕೆ. ಬೇರೆ ಅಂಗಡಿಯಾಗೆಲ್ಲ ಚಲೋ ಆಗ್ಯಾವಣ್ಣ? ಹೌದಾ? ಸರಿ ಸರಿ. ಮತ್ತೇನು ರೀ ಕ್ಯಾನ್ಸಲ್ ಮಾಡ್ಬೇಕಿಲ್ಲ? ನಾಳೆ ರೀ ಮಾರಬೇಕಿಲ್ಲ? ಹೌದಾ? ಹಾಂ. ಯಾರ್ದು? ಬಾವಲಂದ? ಹೌದಾ? ಸರಿ ಸರಿ, ಆಯ್ತು. ಟೋಟಲ್ ಹೈಯೆಸ್ಟ್ ರೇಟ್ ಎಷ್ಟು ಮಾರ್ಕೆಟ್ನಾಗ ಇವತ್ತ ಲಾಸ್ಟ್ ಎಲ್ಲ ಅಂಗಡಿಯಾಗ? ಸರಿ, ಆಯ್ತಲ್ಲ. ಆಯ್ತು. ನೋಡಿದ್ರಲ್ಲ ರೈತ ಬಂದವ್ರೆ, ಏನಪ್ಪ ಅಂತಂದ್ರೆ ನಮ್ಮೂರಿಂದ ಮಾಲು ತಿಪ್ಪೇಸ್ವಾಮಿಯವ್ರ ಅಂಗಡಿಗೆ ಹೋಗಿತ್ತು. ಜಾಸ್ತಿ ಹೋಗಿತ್ತು ಮಾಲಲ್ಲಿ, ಎಲ್ಲರೂ ಜಾಸ್ತಿ ಅಲ್ಲಿ ಹೋಗಿದ್ದವು. ಒಂದು 10-12 ಗಾಡಿ ಹೋಗಿದ್ದವು ಅಂತ. ಹಾಗಾಗಿ ನಮ್ಮೂರಿಂದ ಮಾಲು ಇವತ್ತು ರೇಟು ಕಡಿಮೆ ಆಗೈತಿ. 2,000 ಲಾಸ್ಟ್ 2,000 ಮಾರಿದಂತ. ನೀವು ನೋಡಿದ್ರೆ ಫೋನ್ ರೆಕಾರ್ಡಿಂಗ್ ಕಾಲಲ್ಲಿ 2,000 ಮಾರೈತಿ. ಇನ್ನೊಬ್ಬರು ನಮ್ಮ ಅಣ್ಣಾರ್ದು 1,800ವರೆಗೂ ಮಾರೈತೆ ಅಂತ ಹೇಳಿದ್ರು ಅವರು. ಏನಪ್ಪ ಅಂತಂದ್ರೆ ಸಮಸ್ಯೆಗಳಿಷ್ಟೇ. ನಾವು ಒಂದೇ ಅಂಗಡಿಗೆ ಹೋಗ್ಬಿಡ್ತೀವಿ, ಎಲ್ಲರೂ ಒಂದೇ ದಲ್ಲಾಳ ಅಂಗಡಿಗೆ ಹೋಗ್ಬಿಡ್ತೀವಿ. ಹಂಗೆ ಹೋಗೋದ್ರಿಂದ ತಪ್ಪಾಗುತ್ತೆ. ಅವರು ರೇಟ್ಗಳು ಕಡಿಮೆ ಮಾಡ್ತಾರೆ. ಸರಿನಾ? ನಾವು ಈ ನೋಡಿ ಬೇಜಾನ್ ಅಂಗಡಿ ಇದಾವೆ, ಆ ಅಂಗಡಿಗಳಿಗೆ ಹೋದ್ರೆ ಈ ಚೆನ್ನಾಗಿ ಮಾಡೋರು ಇದ್ದಾರೆ. ಇದರಲ್ಲಿ ಯಾವುದು ಉಮಾಶಂಕರ್ ಇದ್ದಾನೆ, ಮತ್ತು ಕಪಾಲಿಯವ್ರ ಅಂಗಡಿ ಇದೆ, ಮತ್ತು ಇನ್ನೂ ಒಂದು 7-8 ಅಂಗಡಿಗಳು ತುಂಬ ಚೆನ್ನಾಗಿ ರೇಟ್ ಮಾಡ್ತಾವೆ. ಅಂಥ ಅಂಗಡಿ ಹೋಗಿತ್ತಪ್ಪ ಅಂದರೆ ಇನ್ನೂ ರೇಟ್ ಚೆನ್ನಾಗಿ ಆಗಿರೋದು, ರೈತರು ಕೂಡ ಅನುಕೂಲ ಆಗಿರೋದು. ಇವತ್ತು ತಿಪ್ಪೇಸ್ವಾಮಿಯವ್ರ ಅಂಗಡಿ ಹೋಗೈತಿ, ಜಾಸ್ತಿ ಮಾಲ್ ಅಲ್ಲೇ ಹೋಗೋದ್ರಿಂದ ರೇಟ್ ಕಡಿಮೆ ಐತಿ. ಆದ್ದರಿಂದ ನಾವು ಏನು ಮಾಡ್ಬೇಕಪ್ಪ, ಅದು ಹೋದಾಗ ಯಾವ ಅಂಗಡಿಗೆ ಹೋಗ್ಬೇಕು ಅನ್ನೋದು ಸ್ವಲ್ಪ ವಿಚಾರ ಮಾಡಿ ಹೋದ್ರೆ ಒಂದು ಒಳ್ಳೆಯದಂತ ನನ್ನೊಂದು ಅನಿಸಿಕೆ. ಸರಿನಾ? ಮತ್ತು ಇನ್ನೊಂದು ಈಗ ನೋಡಿ, ಸರಿ ಇದೊಂದು ಆಯಿತು. ಮತ್ತು ಈ ವಿಷಯಕ್ಕೆ ಬರೋಣ. 2025 ಡಿಸೆಂಬರ್ 8ಕ್ಕೆ ರಫ್ತು ನಿಬಂಧನೆಯನ್ನು ತೆಗೆದೈತಿ. ಟೋಟಲಿ ಮೊದಲ ರಫ್ತು ನಿಬಂಧನೆ ಇದ್ದಿದ್ದಿಲ್ಲ. 2024ಕ್ಕೆ ಅದನ್ನು 20% ಶುಲ್ಕ ಹೇರಿತ್ತು. ನಮ್ಮ ಈರುಳ್ಳಿ ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ 20% ಶುಲ್ಕ ಹೇರಿತ್ತು ನಮ್ಮ ಕೇಂದ್ರ ಸರ್ಕಾರ. ಈಗ ಡಿಸೆಂಬರ್ 8ಕ್ಕೆ ಅದನ್ನು ಯಾವುದೋ ರಫ್ತು ಮುಕ್ತ ಮಾಡೈತಿ. ಟೋಟಲಿ ನಮ್ಮ ಒಂದು ರಫ್ತು ಮುಕ್ತ ಮಾಡಿದರೂ ಕೂಡ ರೇಟ್ ಇರ್ತಾಯಿಲ್ಲ. ನೋಡಿ, ನಮ್ಮ ಒಂದು ಏನಂದ್ರಲ್ಲ, ನಮ್ಮ ಮಾರಿಷ್ ಆಯಿತು, ಮತ್ತು ಭೂತಾನು, ಮತ್ತು ಬುರ್ಹಾನು, ಮತ್ತು ಇನ್ನೊಂದು ಬಾಂಗ್ಲಾದೇಶಕ್ಕೆ ಟೋಟಲಿ 54,760 ಟನ್ನು ಹೋಗ್ಬೇಕು. ಎಲ್ಲಿ ಆ ದೇಶಕ್ಕೆ ನಮ್ಮ ಈರುಳ್ಳಿ ಹೋಗ್ಬೇಕು. ಒಂದೊಂದು ದೇಶಕ್ಕೆ ಇಷ್ಟು ಟನ್ನುಗಳು ರಫ್ತು ಆಗಬೇಕು. ಅಷ್ಟು ಹೋದರೂ ಕೂಡ ರೇಟ್ ಇನ್ನೂ ರೈತರದ್ದು ಇರ್ತಾರೆ. ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ, ನಮ್ಮ ಮಾಲನ್ನ ಖರೀದಿ ಮಾಡ್ತಾರೆ, ಇಟ್ಕೊತಾರೆ, ಮತ್ತು ಆಮೇಲೆ ರಫ್ತನ್ನ ಮಾರ್ತಾರೆ. ಈ ಥರ ಮಾಡೋದ್ರಿಂದ ನಮಗೆ ಲಾಸ್ ಅಲ್ಲ. ಆದ್ದರಿಂದ ಏನಪ್ಪ ಅಂತಂದ್ರೆ ನಾವು ರೈತರು ಜಾಣರಾಗಬೇಕು. ನಾವು ರೈತರು ಜಾಣರಾಗಿ ಇದನ್ನೆಲ್ಲ ಸ್ವಲ್ಪ ವಿರೋಧ ಮಾಡಿದ್ರಪ್ಪ ಅಂದರೆ, ಸ್ವಲ್ಪ ಹಿರಿಯ ಅಧಿಕಾರಿಗಳಿಗೆ ಗೊತ್ತಾಯ್ತಪ್ಪ ಅಂದರೆ ಅವರು ರೈತರ ಮೇಲೆ ಕರುಣೆ ತೋರ್ತಾರೆ. ಸರಿನಾ ರೈತ ಬಂದರೆ? ಅದಕ್ಕೋಸ್ಕರ ಹೇಳೋದು, ನೋಡಿ, ಡಿಸೆಂಬರ್ 8ಕ್ಕೆ ರಫ್ತು ಮುಕ್ತ ಮಾಡಿದೆ ಅಂದರೆ ರಫ್ತು ಕಳಿಸ್ಬೋದು, ಯಾವುದೇ ಥರ ಸುಂಕ ವಿಧಿಸಿಲ್ಲ. ಆದರೂ ಕೂಡ ರೇಟು ಏರಿಲ್ಲ. ಇದನ್ನು ವೀಡಿಯೋಸ್ನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿರಿ. ಶೇರ್ ಮಾಡೋದ್ರಿಂದ
ಅಧಿಕಾರಿಗಳಿಗೆ ಗೊತ್ತಾಗುತ್ತೆ. ಅಧಿಕಾರಿಗಳು ಗೊತ್ತಾಗಿ ಮತ್ತು ಎ ಪಿ ಎಮ್ ಸಿ ಅವರಿಗೆ ಅವರು ಸ್ವಲ್ಪ ಏನಪ್ಪ ಅಂತಾರೆ ಹೇಳ್ತಾರೆ, ಹಿಂಗ್ಯಾಕೆ ಮಾಡಿದಿರಿ ನೀವು ಅಂತಂದು ಅವರು ಒಂದು ಸ್ವಲ್ಪ ಹೇಳ್ಬೋದು, ಸ್ವಲ್ಪ ರೇಟ್ ಜಾಸ್ತಿ ಆಗ್ಬೋದು. ಸರಿನಾ ರೈತ ಬಾಂಧವರೇ? ಇವತ್ತಿನ ರೇಟು ಇಷ್ಟಂತಿದೆ. ಎಲ್ಲರೂ ಬೇರೆ ಅಂಗಡಿಯಲ್ಲಿ 2500ವರೆಗೂ ಮಾರೈತಿ. ತಿಪ್ಪೇಸ್ವಾಮಿ ಅಂಗಡಿಯಾಗ 2000 ಲಾಸ್ಟ್ ಮಾರೈತಿ. ಸರಿನಾ ರೈತ ಬಾಂಧವರೇ? ಅದಕ್ಕೋಸ್ಕರ ಯಾವುದೇ ಥರ ನಾವು ರೈತ ಬಾಂಧವರಾಯಿತು ಒಂದು ಯಾವುದೋ ಒಂದು ಅಂಗಡಿ ಕಳ್ಸಿದ್ರೆ ಎಲ್ಲರೂ ಒಂದೇ ಅಂಗಡಿ ಹಾಕೋದು ಬೇಡ. ಒಂದು ನೋಡ್ಕೊಂಬರೋಣ, ಮೊದಲು ಹೋಗಿ ಮಾರ್ಕೆಟ್ ನೋಡ್ಕೊಂಡು ಯಾವ ಅಂಗಡಿಗೆ ಎಷ್ಟೆಷ್ಟು ಅದ ನೋಡ್ಕೊಂಬಿಟ್ಟು ರೈತ ಕಳಿಸಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಈ ಒಂದು ವಿಡಿಯೋನ ಎಲ್ಲರೂ ಶೇರ್ ಮಾಡೋದ್ರಿಂದ ನಮ್ಮ ರೈತರಿಗೆ ಒಂದು ಕಲ್ಪನೆ ಬರ್ತೈತಿ. ಹಿರಿಯ ಅಧಿಕಾರಿಗಳು ಅಧಿಕಾರಿಗಳು ಇರ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ, ರಾಜಕಾರಣಿಯರಿಗೆ ಗೊತ್ತಾಗುತ್ತೆ. ಯಾಕಪ್ಪ ಅಂತಂದ್ರೆ ರಫ್ತು ಮುಕ್ತ ಮಾಡೈತಿ. ಕೇಂದ್ರ ಸರ್ಕಾರ ಡಿಸೆಂಬರ್ 8ಕ್ಕೆ ರಫ್ತು ಮುಕ್ತ ಮಾಡೈತಿ. ಅಂದ್ರೆ ರಫ್ತು ಕಳಿಸ್ಬೋದು. ಮೊದಲು 20% ಕಟ್ಟಬೇಕಿತ್ತು ಅವರು. ಬಂದಲ್ಲ ಇದರಲ್ಲಿ 20% ಕಟ್ಟಿಬಿಟ್ಟು ರಫ್ತು ಮಾಡಬೇಕಿತ್ತು. ಅದನ್ನು ಸಹಿತ ಈಗ ರಫ್ತು ಮುಕ್ತ ಮಾಡೈತಿ. ರಫ್ತು ಮುಕ್ತ ಮಾಡಿದರೂ ಕೂಡ ಯಾವುದೇ ಥರ ಈರುಳ್ಳಿ ಬೆಲೆ ಜಾಸ್ತಿ ಆಗ್ತಾಯಿಲ್ಲ. ಆದ್ದರಿಂದ ನಮ್ಮ ರಾಜಕಾರಣಿಗಳು ಗೊತ್ತಾಗಬೇಕು, ಎಲ್ಲರಿಗೂ ಗೊತ್ತಾದರೆ ನಮ್ಮ ಒಂದು ರೈತರು ಬದುಕ್ತಾರೆ, ಒಂದು 4 ಕಾಸು ಉಳಿತಾವಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ವೀಕ್ಷಕರೇ. ಅಂತ ಹೇಳ್ತಾ ಮತ್ತೆ ಮುಂದಿನ ಸಿಗೋಣ. ಎಲ್ಲರಿಗೂ ನಮಸ್ಕಾರ.